ಸಿರಿವಾರ ತಾಲೂಕಿನ ವಕ್ರಾಣಿ ಗ್ರಾಮದಲ್ಲಿ ಅಶ್ವಿನಿ ಮೇಲೆ ನಡೆದಂತಹ ಅತ್ಯಾಚಾರ ಅಮಾನವೀಯ ಘಟನೆ. ಕುಟುಂಬಕ್ಕೆ ಸರ್ಕಾರದ ಪರಿಹಾರ ನೀಡುವಂತೆ ಆಗ್ರಹ. ಕುಟುಂಬಕ್ಕೆ ಹೆಚ್ಚಿನ ಭದ್ರತೆಯನ್ನು ನೀಡಲು ಪೊಲೀಸ್ ಇಲಾಖೆಗೆ ಆಗ್ರಹಿಸಿದಂತಹ ಜಿಲ್ಲಾ ಅಧ್ಯಕ್ಷ ಫರೀದ್ ಉಮರಿ. ಕುಮಾರಿ ಅಶ್ವಿನಿ ತಂದೆ ತಾಯಿಗೆ ಎಳನೀರು ಕೊಡಿಸುವ ಮೂಲಕ ಕುಟುಂಬಕ್ಕೆ ಸಾಂತ್ವನ ನೀಡಿದ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ಜಿಲ್ಲಾ ಅಧ್ಯಕ್ಷ ಫರೀದ್ ಉಮರಿ. ಹೊಕ್ರಾಣಿ ಗ್ರಾಮಕ್ಕೆ ಭೇಟಿ. ಅಶ್ವಿನಿ ಕುಟುಂಬಕ್ಕೆ ಫರೀದ್ ಉಮ್ರಿ ಸಾಂತ್ವನ. ರಾಯಚೂರು ಜಿಲ್ಲೆಯ ಸಿರಿವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ ಅತ್ಯಾಚಾರ ಹಾಗೂ ಕೊಲೆಗೆ ಒಳಗಾದಂತಹ ಅಶ್ವಿನಿ ಅವರ ಕುಟುಂಬವನ್ನ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ರಾಯಚೂರು ಜಿಲ್ಲಾಧ್ಯಕ್ಷ ಫರೀದ್ ಉಮ್ರಿ ಅವರು ಇಂದು ಭೇಟಿ ಮಾಡಿ ಸಾಂತ್ವನವನ್ನ ಹೇಳಿದ್ರು. ಕುಟುಂಬದ ಸದಸ್ಯರನ್ನ ಭೇಟಿಯಾಗಿ ಅವರ ನೋವನ್ನ ಆಲಿಸಿದಂತಹ ಫರೀದ್ ಉಮ್ರಿ ಕುಟುಂಬಕ್ಕೆ ಧೈರ್ಯವನ್ನ ತುಂಬಿ ಈ ದುಃಖದ ಸಂದರ್ಭದಲ್ಲಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕುಟುಂಬದೊಂದಿಗೆ ನಿಲ್ಲಲಿದೆ ಅಂತ ಹೇಳಿ ಭರವಸೆಯನ್ನ ನೀಡಿದ್ರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದಂತಹ ಅವರು ಅಶ್ವಿನಿ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿರುವ ಘಟನೆ ಅತ್ಯಂತ ಖಂಡನೀಯ ಮತ್ತು ಅಮಾನವೀಯವಾಗಿದೆ. ಪ್ರಕರಣದ ಆರೋಪಿಗಳಿಗೆ ಯಾವುದೇ ರೀತಿಯ ರಾಜಿ ಮಾಡಿಕೊಳ್ಳದೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ರು. ಮನೆಯಲ್ಲಿ ಶೌಚಾಲಯದ ವ್ಯವಸ್ಥೆ ಇದ್ದಿದ್ರೆ ಅಶ್ವಿನಿ ಅವರು ಬಯಲು ಶೌಚಾಲಯಕ್ಕೆ ತೆರಳುವಂತ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಸುರಕ್ಷಿತ ಶೌಚಾಲಯ ವ್ಯವಸ್ಥೆ ಕಲ್ಪಿಸೋದು ಸರ್ಕಾರದ ಜವಾಬ್ದಾರಿಯಾಗಿದೆ ಅಂತ ಹೇಳಿ ಫರೀದ್ ಉಮ್ರಿ ಹೇಳಿದ್ರು. ಅಶ್ವಿನಿ ಬಯಲು ಶೌಚಾಲಯಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿದ್ದು, ಮಹಿಳೆಯರ ಸುರಕ್ಷತೆ ಹಾಗೂ ಮೂಲಭೂತ ಸೌಲಭ್ಯಗಳ ಬಗ್ಗೆ ಸರ್ಕಾರ ಗಂಭೀರವಾಗಿ ಗಮನ ಹರಿಸಬೇಕಾಗಿದೆ. ಇಂತಹ ಘಟನೆಗಳು ಮರುಕಳಿಸದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ಅವರು ಒತ್ತಾಯಿಸಿದ್ರು. ರಾಯಚೂರು ಜಿಲ್ಲೆಯಲ್ಲಿ ಒಂದೇ ತಿಂಗಳಲ್ಲಿ 3 ಇಂತಹ ಘಟನೆಗಳು ನಡೆದಿರೋದು ಅತ್ಯಂತ ಆತಂಕಕಾರಿ ಹಾಗೂ ಶೋಚನೀಯ ಸಂಗತಿಯಾಗಿದೆ. ಮಹಿಳೆಯರು ಹಾಗೂ ಯುವತಿಯರಿಗೆ ಸುರಕ್ಷಿತ ವಾತಾವರಣ ನಿರ್ಮಿಸೋದು ಸರ್ಕಾರದ ಮೊದಲ ಆದ್ಯತೆಯಾಗಬೇಕು. ಸಂತ್ರಸ್ತ ಕುಟುಂಬಕ್ಕೆ ತಕ್ಷಣ ಸೂಕ್ತ ಪರಿಹಾರಧನ ನೀಡೋದ್ರ ಜೊತೆಗೆ ಕುಟುಂಬಕ್ಕೆ ಅಗತ್ಯ ಭದ್ರತೆ ಮತ್ತು ಸರ್ಕಾರದ ಎಲ್ಲಾ ನೆರವು ಒದಗಿಸಬೇಕು ಅಂತ ಹೇಳಿ ಅವರು ಆಗ್ರಹಿಸಿದ್ರು. ಅಶ್ವಿನಿ ಕುಟುಂಬಕ್ಕೆ ನ್ಯಾಯ ದೊರೆಯುವವರೆಗೂ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಅವರ ಪರವಾಗಿ ಧ್ವನಿ ಎತ್ತಲಿದೆ ಅಂತ ಹೇಳಿ ಫರೀದ್ ಉಮ್ರಿ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಅಕ್ಷದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾದಂತಹ MAH ಮುಕಿಮ್, ಕಾರ್ಯದರ್ಶಿಗಳಾದಂತಹ ನಾಸಿರ್ ಅಲಿ, ಮುಖಂಡರುಗಳಾದಂತಹ ಹನುಮಂತ ಕೋಟೆ, ಯೂನಸ್ ನಾಯಕ್, ಜಾವಿದ್ ಹುಸೇನ್, ರಫಿ ಬಾಗಲ್ಕೋಟ, ಮೊಹಮ್ಮದ್ ಹುಸೇನ್, ಅಬ್ದುಲ್ ರೆಹಮಾನ್, ಹುಸೇನ್ ಭಾಷಾ, ಮೊಹಮ್ಮದ್ ಶಫಿ ಮತ್ತು ಇತರೆ ಸದಸ್ಯರು ಉಪಸ್ಥಿತರಿದ್ದರು. ನವ ಕಲ್ಯಾಣ ನ್ಯೂಸ್ ಮಾನ್ವಿ. ಎಲ್ಲರಿಗೂ ಜೈ ಭೀಮ್. ನಮಸ್ಕಾರ ಕರ್ನಾಟಕದ ಜನತೆಗೆ. ಈಗಾಗಲೇ ಮೊನ್ನೆ ಏನು 19/8/2026 ಒಂದು ದುರ್ಘಟನೆ ನಮ್ಮ ರಾಯಚೂರು ಜಿಲ್ಲೆಯ ಸಿರಿವಾರ ತಾಲೂಕಿನ ಏನು ವಕ್ರಾಣಿ ಗ್ರಾಮದಲ್ಲಿ ಆಯ್ತು. ಆ ಘಟನೆಯನ್ನ ಏನಿವತ್ತು ಸಂತ್ರಸ್ತ ಕುಟುಂಬಕ್ಕೆ ನಮ್ಮ ವೆಲ್ಫೇರ್ ಪಾರ್ಟಿ ಏನು ನಮ್ಮ ಫರೀದ್ ಉಮ್ರಿದ್ದವರ ಸ್ನೇಹಿತರ ಬಳಗ ಏನು ಮುಸ್ಲಿಂ ಸಮುದಾಯದ ಏನು ವೆಲ್ಫೇರ್ ಪಾರ್ಟಿಯ ಬಳಗ ಇವತ್ತು ಆ ಕುಟುಂಬಕ್ಕೆ ಬಂದು ಅವರ ಕುಟುಂಬದಲ್ಲಿ ಇರ್ತಕ್ಕಂಥ ಏನು ದುಃಖದಲ್ಲಿ ನಾವು ನಿಮ್ ಜೊತೆಗಿದ್ದೇವೆ ಎಂಬ ಆತ್ಮಸ್ಥೈರ್ಯ ತುಂಬದಕ್ಕಾಗಿ ಬಂದಿರತಕ್ಕಂಥ ವೆಲ್ಫೇರ್ ಪಾರ್ಟಿ ಅವರಿಗೆ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತೀನಿ. ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ, ಅದು ವಿಶೇಷವಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ನಾವೆಲ್ಲ ಅಲ್ಪಸಂಖ್ಯಾತರು ಮತ್ತು ದಲಿತ ವರ್ಗದ ಎಲ್ಲ ಜಾತಿ ವರ್ಗದವರು ಅನ್ಯೋನ್ಯತೆ, ಬಾಂಧವ್ಯತೆ, ಪ್ರೀತಿ ವಾತ್ಸಲ್ಯದಿಂದ ಇದ್ದೀವಿ. ಯಾವುದೇ ಕಷ್ಟ ಇರ್ಲಿ, ಸುಖ ಇರ್ಲಿ, ನೆಮ್ಮದಿ ಇರ್ಲಿ, ಏನ್ ಅನ್ಯಾಯ ಇರ್ಲಿ, ನಾವೆಲ್ಲರೂ ಏಕೈಕ ಮನಸ್ಸಿನಿಂದ ನಮ್ಮ ನ್ಯಾಯಕ್ಕಾಗಿ ಹೋರಾಡ್ತಕ್ಕಂಥದ್ದು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ, ವಿಶೇಷವಾಗಿ ನಮ್ಮ ಮಾನ್ಯ ತಾಲೂಕಿನಲ್ಲಿ ಎಲ್ಲರೂ ಜಾತಿ ವರ್ಗದವರು ಬಹಳಷ್ಟು ಅನ್ಯಾಯವಾಗಿ ಬಾಳ್ತಾ ಇರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತದೆ ಸಾಮಾಜಿಕ ಜಾಲತಾಣ. ಅದ್ರ ಭಾಗವಾಗಿ ಏನಿವತ್ತು ತಮ್ಮ ತಿಮ್ಮರಜ್ಜಿ ಕುಟುಂಬದ ಏನು ನನ್ನ ಅಶ್ವಿನಿ ಕಳ್ಕೊಂಡಿವಲ್ಲ, ನಮ್ಮ ತಂಗಿನ, ಆ ತಂಗಿಯ ಹೋಗಿಲ್ಲ, ಎಲ್ಲ ನಮ್ಮ ಯುವಕರ ಆತ್ಮಗಳಲ್ಲಿ ಈಗಾಗಲೇ ರಕ್ತ ನಾಡಿನಲ್ಲಿ ಹರಿದಾಡ್ತಾ ಇದ್ದಾರೆ. ಏನು ಅಶ್ವಿನಿಯ ಕುಟುಂಬಕ್ಕೆ ಈಗಾಗಲೇ ನಮ್ಮ ವೆಲ್ಫೇರ್ ಪಾರ್ಟಿ ಅವರು ಆತ್ಮಸ್ಥೈರ್ಯ ತುಂಬಿ ನಿಮಗೇನು ಸರ್ಕಾರ ಕಡೆಯಿಂದ ಬರ್ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಮತ್ತು ನಿಮಗೇನು ಭದ್ರತೆಗಳು, ನಿಮಗೇನು ಮೂಲಭೂತ ಸೌಕರ್ಯ ಜೊತೆಗೆ ನಿಮ್ಮ ಒಂದು ಎಲ್ಲ ಕಷ್ಟ ಸುಖಗಳಲ್ಲಿ ನಾವು ಜೊತೆಗಿರ್ತೀವಿ ಅನ್ನೋಕ್ಕಂಥ ಒಂದು ಆತ್ಮಸ್ಥೈರ್ಯ ತುಂಬತಕ್ಕಂಥದ್ದು ಇದು ಸಣ್ಣ ವಿಷಯ ಅಲ್ಲ. ಯಾಕಂತೇಳಿ ಇವತ್ತೆಲ್ಲ ನೋಡ್ತಾ ಇದೀವಿ, ಬಿಹಾರು, ಉತ್ತರ ಪ್ರದೇಶ, ಜಾರ್ಖಂಡ್, ರಾಜಸ್ಥಾನ್ ಆ ಭಾಗದಲ್ಲಿ ಇಂಥ ವಿಕೃತ ಮನಸ್ಸುಗಳಿದಾವ ಅಂತ ನಾವು ತಿಳ್ಕೊಂಡಿದ್ವಿ. ಆದ್ರೂ ಇಲ್ಲೂ ಸಹ ವಿಕೃತ ಮನಸ್ಸುಗಳು ಇರ್ತಕ್ಕಂಥದ್ದು ಬಹಳ ನಾವು. ಹಾಗಾಗಿ ನಮ್ಮ ವೆಲ್ಫೇರ್ ಪಾರ್ಟಿ ಅವರು ಮನವಿ ಮಾಡ್ಕೊಳ್ಳೋದು, ಅವ್ರ ಆಗ್ರಹ ಪಡಿಸಿರ್ತದ್ದೇನೆಂದ್ರೆ ಆ ಜನಗಳು
ಯಾರ್ಯಾರು ಇಂಥ ಕೆಟ್ಟ ಒಳಗಳಿರ್ತಾವ, ಯಾರ್ಯಾರು ಕೆಟ್ಟ ಮನಸ್ಸಿರ್ತಕ್ಕಂಥ ವ್ಯಕ್ತಿಗಳು ಇರ್ತಾರ, ಏನ್ ಈ ಗ್ರಾಮದಲ್ಲಿ ಏನು ಒಕರಾಣಿ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಸರ್ವೋನ್ನತ ಇರತಕ್ಕಂಥ ಜಾತಿ ಜನಾಂಗದ ಹಿರಿಯರು ಕುಂತ ಅಂತವ್ರನ್ನ ಚೂಟಿ ಆಗ್ತಕ್ಕಂಥದ್ದನ್ನ ಮಾಡ್ರಿ ಅಂತ ಇವತ್ತು ನಮ್ಮ ಫರೀದ್ ಉಮರದವರು ಮಾತಾಡಿರ್ತಕ್ಕಂಥ ವಿಷಯ. ಈ ಫರೀದ್ ಉಮರದವರು ಮತ್ತು ಏನ್ ನಮ್ಮ ಸ್ನೇಹಿತರ ಬಳಗ ಏನಿದೆಲ್ಲ ಇದು ಸುಮ್ಮನೆ ಕುಂದಿರೋದಲ್ಲ, ಅವ್ರು ಬರ್ಬೇಕಾಗಿತ್ತು. ಫರೀದ್ ಉಮರದವರ ಅಕ್ಕಗೇನು ಸ್ವಲ್ಪ ಅಚಾನಕ್ ಆಗಿ ಹಾರ್ಟಿನ ಪ್ರಾಬ್ಲಮ್ ಇರೋದಕ್ಕಾಗಿ ಅವರು ಆ ಘಟನೆ ಆದ ಸಂದರ್ಭದಲ್ಲೇ ಬರ್ಬೇಕಾಗಿತ್ತು. ಅವರು ಸ್ವಲ್ಪ ಅವರ ಒಂದು ಸಮಸ್ಯೆ ಇರೋದಕ್ಕಾಗಿ ಬರ್ಲಕ್ಕಾಗಿರ್ಲಿಲ್ಲ. ಇವತ್ತು ಬಂದು ಅವರಿಗೆ ಒಂದು ಆರೋಗ್ಯದ ಹಿತಾಸಕ್ತಿಯನ್ನ ಇಟ್ಟುಕೊಂಡು ಅವ್ರಿಗೆ ಏನಾದ್ರೂ ಒಂದು ಹಣ್ಣು ಹಂಪಲೆ ಕೊಟ್ಟು ಅವ್ರಿಗೆ ಆತ್ಮಸ್ಥೈರ್ಯ ತುಂಬಾ ಅಂತ ಬಂದಿರತಕ್ಕಂಥದ್ದು ಇದು ಸಣ್ಣ ವಿಷಯ ಅಲ್ಲ. ಈಗಾಗ್ಲೇ ಅವರು ವೆಲ್ಫೇರ್ ಪಾರ್ಟಿ ಅವರು ಏನು ಸರ್ಕಾರ ಈಗಾಗ್ಲೇ ಕೊಟ್ಟಿದೆ, ಒಂದು 5 ಎಕರೆ ಭೂಮಿ ಕೊಡ್ತೀವಿ ಅಂತ ನಾವು ಆಗ್ರಹ ಪಡಿಸಿದ್ದೀವಿ. 5 ಎಕರೆ ಭೂಮಿ ಬೇಕು, ಮತ್ತೆ ಆ ಎಮ್ಮಗೆ ಸರ್ಕಾರಿ ನೌಕರಿ ಬೇಕು, ಆ ಕುಟುಂಬಕ್ಕೆ ಒಂದು ಸರ್ಕಾರಿ ನೌಕರಿ ಬೇಕು, ಮತ್ತೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡ್ಬೇಕಂತ ನಾವು ಈ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿವಿ. ಹಾಗೆ ಏನು ಈ ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂಥ ವೈಫಲ್ಯವನ್ನ ಖಂಡಿಸಿದಾಗ ನಾವು ಕೂಡಲೇ ಇರ್ತಕ್ಕಂಥ ಏನ್ ಬೀಟ್ ಪೊಲೀಸು ಮತ್ತು ಇನ್ನೂ ಏನು ಆ ವ್ಯಕ್ತಿಗಳು ಕಂಪ್ಲೇಂಟ್ ಮಾಡಕ್ ಹೋದಾಗ ಯಾರ್ಯಾರು ಅವೇದ್ಯ ಶಬ್ದಗಳ ಬಳಕೆ ಮಾಡಿ ಮತ್ತೆ ದೂರು ತಗೋದೆ ನಿರ್ಲಕ್ಷ್ಯವಾಗಿರ್ತಕ್ಕಂಥ ಅಧಿಕಾರಿಗಳನ್ನು ಈಗಾಗಲೇ ಸಸ್ಪೆಂಡ್ ಮಾಡಿದ್ದಾರೆ. ಫರೀದ್ ಉಮರ್ ಸಾಹೇಬ್ರೆ 4 ಜನ ಪೊಲೀಸರು PG ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ನಮ್ಮ ಆಗ್ರಹ ಇಷ್ಟೇ, ಅವ್ರು ಸಸ್ಪೆಂಡ್ ಮಾಡ್ತಾರ ನಮ್ ಕದ್ ಬೇಕಾಗಿಲ್ಲ. ಮತ್ತೊಮ್ಮೆ ಮರುಗೊಳಿಸಬಾರ್ದಂದ್ರೆ ಸೂಕ್ತ ಯಾವುದೇ ಒಬ್ಬ ಸಂತ್ರಸ್ತ ಬಂದು ಠಾಣೆಗಳಿಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದೆ ಆದ್ರೆ ಅದನ್ನ ದೂರು ಸ್ವೀಕರಿಸಿ ತುರಂತವಾಗಿ ಏನು ಒನಂಟೋಗಿದೆಯಲ್ಲ ಅದನ್ನು ಬಂದು ಆ ಗ್ರಾಮದಲ್ಲಿ ಯಾವುದೇ ಗ್ರಾಮದಲ್ಲಿ ಆ ಗ್ರಾಮಸ್ಥರ ಸಂತ್ರಸ್ತರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಬಹಳಷ್ಟು ಪ್ರಾಮುಖ್ಯವಾದ ಪಾತ್ರ ವಹಿಸ್ಬೇಕಂತಾನೆ ನಾವು SP ಗೆ ಮತ್ತೆ DC ಗೆ ಮತ್ತು IG ಬಂದಿದ್ರೆ ಅವರಿಗೆ ಎಲ್ಲರಿಗೂ ಮನವಿ ಮಾಡಿಕೊಂಡಿದ್ದೀವಿ. ತಾವು ಸಹ ಏನು ಸಂತ್ರಸ್ತ ಪರವಾಗಿ ಒಂದೆರಡು ಮಾತಾಡ್ಬೇಕಂತ ನಾನು ಫರೀದ್ ಉಮರದಲ್ಲಿ ಮನವಿ ಮಾಡಿಕೊಳ್ತೇನೆ. ಈ ದಿನ ವಕ್ರಾಣಿ ಗ್ರಾಮದಲ್ಲಿ ಇತ್ತೀಚೆಗೆ 19ನೇ ತಾರೀಕಿನಂದು ಜರುಗಿರುವಂತಹ ಈ ಒಂದು ಅಮಾನವೀಯ ಘಟನೆ, ವಿಶೇಷವಾಗಿ ತಿಮ್ಮಾರೆಡ್ಡಿ ಸರ್ ಅವರ ದಂಪತಿಗಳ ಮಗಳು ಅಶ್ವಿನಿ. ಆ ಅಶ್ವಿನಿ ಅಂತಂದ್ರೆ ಕಾಲೇಜಿನಲ್ಲಿ ಉತ್ತಮವಾದಂತಹ ಸ್ಥಾನದಲ್ಲಿರುವಂತ ಹುಡುಗಿ, ಚೆನ್ನಾಗಿ ಓದ್ತಿದ್ಲು ಮತ್ತು ತನ್ನ ತಂದೆ ತಾಯಿಗೆ ಒಬ್ಬ ಮಾರ್ಗದರ್ಶಿಯಾಗಿ ಯಾವ ರೀತಿಯಾಗಿ ಬದುಕಬೇಕು ಮತ್ತು ಯಾವ ರೀತಿಯಾಗಿ ಸರ್ಕಾರದ ಅನುದಾನಗಳನ್ನ ನಾವು ಪಡೆದುಕೊಳ್ಳಬೇಕು ಮತ್ತು ಯಾವ ರೀತಿಯಾಗಿ ನಾವು ಇಲ್ಲಿರ್ಬೇಕನ್ನುವಂಥದ್ದು ಮನಗಂಡು ಅವರಿಗೆ ಮಾರ್ಗದರ್ಶನ ನೀಡುವಂತಹ ಒಬ್ಬ ಮಗಳಕಿ. ಈಗಾಗಲೇ ಅವ್ರ ತಾಯಿ ಹೇಳ್ತಾ ಇದ್ರು ಯಾವ ರೀತಿಯಾಗಿ ಆ ಹುಡುಗಿ ಇದ್ಲಂತೇಳಿ. ಅಂತ ಒಂದು ಹುಡುಗಿಯನ್ನ, ಮಹಿಳೆಯನ್ನ ಈ ಕಾಮಪಿಶಾಚಿಗಳು ತಮ್ಮ ಕಾಮಚೇಷ್ಟೆ ತಿಳಿಸಿಕೊಳ್ಳಲಿಕ್ಕೆ ಬಲಿಪಶು ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ. ಬಹಳ ನೋವಿನ ಸಂಗತಿ. ಈ ಸಂದರ್ಭದಲ್ಲಿ ನಾವು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾ ಘಟಕದ ಮತ್ತು ಮಾನ್ವಿ ಘಟಕದ ವತಿಯಿಂದ ನಾವು ಇವತ್ತು ಆ ಸಂತ್ರಸ್ತರಿಗೆ, ಆ ಕುಟುಂಬದವರಿಗೆ ಒಂದೆರಡು ಮಾತಾಡಿಕೊಂಡು ಪ್ರವಾದಿ ಮೊಹಮ್ಮದ್ ಅವರ ಒಂದು ಕೆಲವೊಂದು ವಚನಗಳನ್ನ ಹೇಳ್ಕೊಂಡು ಅವ್ರಿಗೆ ಸಂತೈಸಿ ಸಮಾಧಾನ ಹೇಳ್ಬೇಕಂತೇಳಿ ಬಂದಿದ್ದೀವಿ. ಈಗಾಗಲೇ ಈ ಭಾಗದ ರಾಜಕಾರಣಿಗಳು ಮತ್ತು ಪೊಲೀಸ್ ಇಲಾಖೆಯವರು ಮತ್ತು ಸರ್ಕಾರ ಇತರೆ ಸಂಸ್ಥೆಗಳೆಲ್ಲ ಬಂದು ಅವ್ರಿಗೆ ಆಶ್ವಾಸನೆ ಕೊಟ್ಟಿವೆ. ಆದ್ರೂ ಇತರೆ ಸಂಘಟನೆಗಳು ಯಾವ ರೀತಿಯಾಗಿ ಬೇಡಿಕೆ ನಿಂತಿದ್ದಾವೆ, ಅದೇ ರೀತಿಯಾಗಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಈ ಸರ್ಕಾರದ ನಾವು ಬೇಡಿಕೊಳ್ಳುವುದೇನೆಂದ್ರೆ ಈ ಒಂದು ಕುಟುಂಬಕ್ಕೆ ತಕ್ಕಂತಹ ಅವರಿಗೆ ಪರಿಹಾರ ನೀಡಬೇಕು. ಆ ಕೊಲೆಗಡುಕರಿಗೆ ಅವ್ರು ಯಾರೇ ಇರಲಿ, ಯಾವುದೇ ಜಾತಿಯರಿರ್ಲಿ, ಆ ಎಷ್ಟೇ ಪ್ರಭಾವಿ ವ್ಯಕ್ತಿಗಳಾಗಿರ್ಲಿ, ಯಾವ ಒಂದು ರಾಜಕೀಯ ಒತ್ತಡಕ್ಕೆ ಮಣಿಯದೆ, ಯಾವ ರಾಜಕಾರಣಿಯ ಒತ್ತಡಕ್ಕೆ ಮಣಿಯದೆ ಇಲ್ಲಿ ನ್ಯಾಯಯುತವಾಗಿ ಈ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಮತ್ತು ಆ ದುಷ್ಕೃತ್ಯ ಎಸಗಿದವರಿಗೆ ತಕ್ಕಂತ ಒಂದು ಅವರಿಗೆ ಶಿಕ್ಷೆ ಆಗ್ಬೇಕು. ಈಗಾಗಲೇ ನಮ್ಗೆ ಗೊತ್ತಾಗದೆ ಕೆಲವೊಬ್ಬರನ್ನ ಸೆರೆ ಹಿಡಿಯಲಾಗಿದೆ ಅಂತೇಳಿ, ಆದ್ರೆ ಇನ್ನೂ ನ್ಯಾಯಯುತವಾಗಿ ಇನ್ನೂ ಕೂಲಂಕುಷವಾಗಿ ತನಿಖೆ ಮಾಡ್ಬೇಕು. ಯಾಕಂದ್ರೆ ಅವರಿಂದ ಯಾರ್ಯಾರ ಕೈವಾಡ ಇವೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಯಾವ ರೀತಿಯ ಜನ ಅದರಲ್ಲಿ ಅದ್ರ ಹಿಂದ್ಗಡೆ ಇದಾರೆ ಗೊತ್ತಿಲ್ಲ. ಹಾಗಾಗಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅದನ್ನ ಕೂಲಂಕುಷವಾಗಿ ತನಿಖೆ ಮಾಡಿ ಅವ್ರನ್ನ ಸೆರೆ ಹಿಡಿದು ಇತರರಿಗೆ ಮಾದರಿ ಆಗ್ಬೇಕು. ಇಂಥ ದುರ್ಘಟನೆ ಮತ್ತೆ ಆಗಬಾರ್ದು ಅನ್ನುವಂಥದ್ದು. ಯಾಕಂದ್ರೆ ಮುಂದೆ ಯಾರಿಗೆ ಆಗ್ಬಾರ್ದು ಆ ರೀತಿಯಾಗಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನುವಂಥದ್ದು ನಮ್ಮ ಒಂದು ಮನವಿ. ಜೊತೆಗೆ ಈ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಅವರಿಗೆ ಭೂಮಿ ಕೊಡ್ಬೇಕು, ಜೊತೆಗೆ ಅವರ ಮನೆಯ ಕುಟುಂಬದ ಒಬ್ಬ ಸದಸ್ಯರಿಗೆ ಒಂದು ಸರ್ಕಾರಿ ನೌಕರಿ ಕೊಡ್ಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಇದೆ. ಹಾಗಾಗಿ ಸರ್ಕಾರದ ಮೇಲೂ ಸಹ ನಾವು ಒಂದು ಮನವಿ ಪತ್ರ ಇತ್ತೀಚೆಗೆ ಕೊಡುವಂತ ಒಂದು ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ. ಆ ಮನವಿ ಪತ್ರ ಕೊಡಲಾಗುತ್ತೆ. ಜೊತೆಗೆ ಇಲ್ಲಿರುವಂತ ಏನೆಲ್ಲ ಹೋರಾಟಗಳು ನಡೀತಾ ಇವೆ ಅದರಲ್ಲೂ ಸಹ ನಾವು ಭಾಗವಹಿಸಿ ಈ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅನ್ನುವಂಥದ್ದು ಒಂದು ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ.
ಈಗ ತಮ್ಮ ಆತ್ಮೀಯ ಹಿರಿಯರೇ, ಸಹೋದರರೇ, ಗ್ರಾಮದ ಮುಖ್ಯಸ್ಥರೇ ಮತ್ತು ನನ್ನ ಸಹೋದರಿಯ ಪಾಲಕರೇ, ಸಹೋದರಿ ಅಶ್ವಿನಿಯ ಪಾಲಕರೇ, ಇತ್ತೀಚೆಗೆ ಆಗಿರುವಂತಹ ಘಟನೆ ನಾವು ಕನಸಿನಲ್ಲೂ ಕೂಡ ಊಹಿಸ್ಲಿಕ್ಕೆ ಆಗಲಿಲ್ಲ, ಆಗದೂ ಇಲ್ಲ. ಯಾಕಂದ್ರೆ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಕೇಳ್ತಾ ಬಂತಾ ಇದ್ವಿ, ಬೇಟಿ ಬಚಾವ್ ಬೇಟಿ ಪಡಾವ್ ಅಂತಕ್ಕಂಥ ಒಂದು ಸ್ಲೋಗನ್ ಒಂದು ಇದರಲ್ಲಿ ಬಹಳಷ್ಟು ಕಡೆ ಇಂತಹ ಕೃತ್ಯಗಳು ಆಗ್ತಾ ಇದ್ದಾವೆ. ಮಹಿಳೆಯರ ಮೇಲೆ ದೌರ್ಜನ್ಯ ಮತ್ತೆ ಅವರ ಮೇಲೆ ಬಲಾತ್ಕಾರ ಅಂತಕ್ಕಂಥ ಪ್ರಯೋಜನಗಳು ಆಗ್ತಾ ಇರ್ತಕ್ಕಂಥ ನಾವು ಕೇಳ್ತಾ ಇದ್ವಿ. ಆದರೆ ನಮ್ಮ ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಈ ಗ್ರಾಮದಲ್ಲಿ 19ನೇ ತಾರೀಕಿಗೆ ಆಗಿರ್ತಕ್ಕಂಥ ಒಂದು ಘಟನೆ, ನಮ್ಮ ಸಹೋದರಿಯ ಮೇಲೆ ಈ ತರ ಅಂತಕ್ಕಂಥ ಒಂದು ಅತ್ಯಾಚಾರ, ದೌರ್ಜನ್ಯ, ಇದಕ್ಕೆ ಏನ್ ಹೇಳ್ಬೇಕಂತಾನೆ ದೋಚ್ತಾ ಇಲ್ಲ ನಮ್ಗೆ. ಯಾಕಂದ್ರೆ ನಾವು ನೋಡ್ತೀವಿ ಈಗ ಬಸ್ಸಿನ ಪ್ರತಿಯೊಂದು ಗ್ಲಾಸ್ ಮೇಲೆ ಒಂದು ಸ್ಲೋಗನ್ ಇದೆ, ಪ್ರಾಣಿ ಮೇಲೆ ದಯೆ ಇರಲಿ ಅಂತ. ನಾವು ಪ್ರಾಣಿ ಮೇಲೆ ದಯೆ ಇರಲಿ ಅಂತಕ್ಕಂಥ ಒಂದು ಕಾಳಜಿ ಅಂತ ಒಂದು ಸ್ಲೋಗನ್ ವಹಿಸ್ಬೇಕಾದ್ರೆ, ಈಗ ಮನುಷ್ಯರು, ಅದರಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದ್ದಾರೆ, ಯಾವ ತರ ನಾವು ಸಹಿಸ್ಕೊಳ್ಳಿಕ್ ಆಗುತ್ತೆ? ಯಾವ ಮನುಷ್ಯನು ಕೂಡ, ಯಾವ ಮನುಷ್ಯತ್ವ ಇರ್ತಕ್ಕಂಥ ಯಾವ ಮನುಷ್ಯರು ಕೂಡ ಇದಕ್ಕೆ ಸಹಿಸೋದಿಲ್ಲ. ಸೊ ನಾವು ವೆಲ್ಫೇರ್ ಪಾರ್ಟಿಯ ವತಿಯಿಂದ ಇದಕ್ಕ ನಾವು ತುಂಬಾ ಬೇಜಾರದಿಂದ, ತುಂಬಾ ದುಃಖದಿಂದ ಖಂಡನೆ ಮಾಡ್ತೀವಿ, ಖಂಡಿಸ್ತೀವಿ. ಮತ್ತೆ ನಮ್ಮ ಆಗ್ರಹ, ಈ ಒಂದು ದೌರ್ಜನ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಯಾರ್ಯಾರು ಕೈವಾಡ ಇದೆ, ಅವರೆಲ್ಲರೂ ಕೂಡ ಈ ಫ್ರಂಟ್ ಅಲ್ಲಿ ಬರಬೇಕು. ಕಾನೂನು ಕ್ರಮ ಅವ್ರ ಮೇಲೆ ತಗೋಬೇಕು. ಅವ್ರು ಯಾವುದೇ ಒಂದು ಜಾತಿಯವರಾಗಿರ್ಬಹುದು, ಯಾವುದೇ ಪ್ರಾಬಲ್ಯ ವ್ಯಕ್ತಿಗಳಾಗಿರ್ಬಹುದು, ಅವ್ರಿಗೆ ಕಾನೂನು ಕ್ರಮ ಅವ್ರ ಮೇಲೆ ಬರಲೇಬೇಕು, ಅವ್ರಿಗೆ ಸರಿ ಹೇಳಲೇಬೇಕು. ಅಲ್ಲಿವರೆಗೆ ನಾವು ಕೂಡ ಹೋರಾಟ ಖಂಡಿತ ನಾವು ಮಾಡೇ ಮಾಡ್ತೀವಿ. ಇತ್ತೀಚೆಗೆ ಈಗ ಎಲ್ಲಾ ಸಮುದಾಯದ ಹಿರಿಯರು ಮತ್ತೆ ಬಹಳಷ್ಟು ಸಂಘ ಸಂಸ್ಥೆಗಳು ಈ ಒಂದು ಆಗಿರ್ತಕ್ಕಂಥ ಘಟನೆಯ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಮಾಡ್ತಾನೆ ಇರ್ತೀವಿ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದಲ್ಲಿ ಆಗಲಿ, ರಾಯಚೂರು ಜಿಲ್ಲೆ ಆಗಲಿ, ಎಲ್ಲಿಯೂ ಕೂಡ ಇಂಥ ಘಟನೆ ಆಗಬಾರ್ದು ಅಂತದ್ದು ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಮತ್ತೆ ಪೊಲೀಸ್ ಇಲಾಖೆಗೆ ಕೂಡ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸೊ ಆಮೇಲೆ ಮುಂದಿನ ದಿನಗಳಲ್ಲಿ ಯಾವುದಕ್ಕೂ ಕೂಡ ಇಂತಹ ಘಟನೆಗಳನ್ನು ನಾವು ಸಹಿಸೋದಿಲ್ಲ. ಈಗಾಗಿರ್ತಕ್ಕಂಥದ್ದು ನಮಗೆ ಬಹಳ ತುಂಬಾ ಬೇಜಾರಾಗಿದೆ ಈ ಸಂದರ್ಭದಲ್ಲಿ. ಸೊ ನಾವು ಇವತ್ತು ನಮ್ಮ ಅಶ್ವಿನಿಯ ಪಾಲಕರಿಗೆ ನಾವು ಸಾಂತ್ವನ ಹೇಳಿ ಅವರಿಗೆ ಧೈರ್ಯ ತುಂಬಿ ಅವ್ರ ಜೊತೆ ನಾವೆಲ್ಲರೂ ಕೂಡ ಇದೀವಿ. ನೀವು ಅವರು ಯಾವುದೇ ಕಾರಣಕ್ಕೂ ಧೈರ್ಯವನ್ನು ಕಳ್ಕೋಬಾರ್ದು. ಅವ್ರ ಧೈರ್ಯದಿಂದ ಇದ್ದು ಮುಂದಿನ ದಿನಗಳಲ್ಲಿ ಬರುವಂತ ಸವಾಲುಗಳನ್ನು ಎದುರಿಸಬೇಕು ಅಂತಕ್ಕಂಥದ್ದು ಅವರಿಗೆ ನಾವು ಇವತ್ತು ಧೈರ್ಯ ಕೊಡ್ತಾ ಇದೀವಿ. ಅವ್ರ ಜೊತೆ ನಾವು ಇದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ. ಫೋಟೋ ಕೊಟ್ಟರೆ ಅಶ್ವಿನಿ ಆತ್ಮಕ್ಕೆ ಶಾಂತಿ ಸಿಗಲಿ. ಆರೋಪಿಗಳನ್ನು ಗಲ್ಲಿಗೇರಿಸಲೇಬೇಕು, ಆರೋಪಿಗಳನ್ನು ಗಲ್ಲಿಗೇರಿಸಲೇಬೇಕು. उर्दू बोलो।